ಕಂದಾಯ ಇಲಾಖೆಯಿಂದ ಒಂದು ಹೊಸದಾಗಿ ಒಂದು ಪೋರ್ಟಲ್ ಅನ್ನು ಲಾಂಚ್ ಮಾಡಿದ್ದಾರೆ. ಸೊ ಈ ಪೋರ್ಟಲ್ ಬಂದ್ಬಿಟ್ಟು ಈ ಚೌಡಿ ಅಂತ ಇದೆ. ಈ ಚೌಡಿ ಅಂತಂದ್ರೆ ಸೊ ಬೇಸಿಕಲಿ ನಿಮ್ದು ಅಗ್ರಿಕಲ್ಚರ್ ಲ್ಯಾಂಡ್ ಅಥವಾ ಕೃಷಿ ಭೂಮಿ ಏನಿರುತ್ತೆ ಆ ಭೂಮಿ ಮೇಲೆ ಯಾವುದೇ ರೀತಿಯಾದ ಟ್ರಾನ್ಸಾಕ್ಷನ್ ವಹಿವಾಟ ಏನಿರುತ್ತೆ ಅದು ಇವಾಗ ನಾವು ಆನ್ಲೈನ್ ಮುಖಾಂತರ ಟ್ರ್ಯಾಕ್ ಮಾಡ್ಕೋಬಹುದು. ಅದು ಮೊಟೇಷನ್ ಇರಬಹುದು ಅಥವಾ ಯಾವುದೇ ರೀತಿಯಾದ ಒಂದು ಟ್ರಾನ್ಸಾಕ್ಷನ್ ಇರಬಹುದು. ಇದು ಈ ಚೌಡಿ ಪೋರ್ಟಲ್ ಭೂ ಸುರಕ್ಷಾ ಯೋಜನೆ ಇದು ಏನು ಇನಿಷಿಯೇಟಿವ್ ಇದೆ ಇದರ ಅಂಡರ್ ಬರುತ್ತೆ. ಕೃಷಿ ಭೂಮಿನಲ್ಲಿ ಯಾವುದೇ ರೀತಿಯಾದ ಟ್ರಾನ್ಸಾಕ್ಷನ್ ಡಿಜಿಟೈಸೇಷನ್ ಆಗಬೇಕು ಅಂತ ಇದು ಇನಿಷಿಯೇಟಿವ್ ಅಂಡರ್ ಬರುತ್ತೆ. ಸೊ ನೀವೇನು ಮಾಡ್ಬೋದು, ಗೂಗಲಲ್ಲಿ ಈ ಚೌಡಿ ಕರ್ನಾಟಕ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ನಿಮಗೆ ಈ ರೀತಿ ಒಂದು ವೆಬ್ಸೈಟ್ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ವೆಬ್ಸೈಟನ್ನು ಓಪನ್ ಆಗುತ್ತೆ. ಸೊ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಸರ್ಚ್ ಅಂತ. ಸೊ ನಿಮ್ಮದು ಡಿಸ್ಟಿಕ್ಕು, ನಿಮ್ಮದು ತಾಲೂಕಾ, ಹೋಬಳಿ ಮತ್ತು ವಿಲೇಜ್ ಇಲ್ಲಿ ಈ ರೀತಿ ಎಂಟರ್ ಮಾಡಿ ಸರ್ಚ್ ಮಾಡಿ. ಸೊ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಆ ವಿಲೇಜ್ನಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ ನಡೀತಾ ಇದೆ, ಎಷ್ಟು ಕೃಷಿ ಭೂಮಿನಲ್ಲಿ ಅಂತ ಇಲ್ಲಿ ಈ ರೀತಿ ತೋರಿಸುತ್ತೆ. ಒಂದು ಆಪ್ಷನ್ ಕೂಡ ಇದೆ ವ್ಯೂ ಸ್ಕೆಚ್ ಅಥವಾ ಮ್ಯಾಪ್ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಆ ವಿಲೇಜ್ದು ನಿಮಗೆ ಎಲ್ಲ ಸರ್ವೆ ನಂಬರ್ ಕಾಣಿಸುತ್ತೆ ಆ್ಯಂಡ್ ಎಲ್ಲ ಡೀಟೇಲ್ಸ್ ಕೂಡ ನೀವು ನೋಡ್ಬೋದು. ಸೊ ಉದಾಹರಣೆಗೆ ಈಗ ನೀವು ಈ ರೀತಿ ಸಬ್ಮಿಟ್ ಮಾಡಿದಾಗ ನಿಮಗೆ ಇದು ಎಲ್ಲ ಡೀಟೇಲ್ಸ್ ಕಾಣಿಸುತ್ತೆ. ಸೊ ಇಲ್ಲಿ ನೀವು ಒಂದು ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬಹುದು. ನಮೂನೆ 21 ನಿಯಮ 65 ನೋಟಿಸ್ ಅಂತ ಅಂದ್ರೆ ಆ ಟ್ರಾನ್ಸಾಕ್ಷನ್ ರಿಲೇಟೆಡ್ ಏನು ವಹಿವಾಟ ಆಗ್ತಾ ಇದೆ ಅದ್ರ ರಿಲೇಟೆಡ್ ಒಂದು ನೋಟಿಸ್ ಜನರೇಟ್ ಆಗುತ್ತೆ. ಸೊ ಈ ರೀತಿ ನೀವು ಆ ನೋಟಿಸ್ ಅನ್ನ ನೋಡ್ಕೋಬಹುದು, ಡೌನ್ಲೋಡ್ ಮಾಡ್ಕೋಬಹುದು, ಪ್ರಿಂಟ್ ಕೂಡ ತಗೋಬಹುದು. ಏನೇನು ಡೀಟೇಲ್ಸ್ ಇದೆ ಎಲ್ಲ ಕೂಡ ಇಲ್ಲಿ ಒಂದು ಡೀಟೇಲ್ಸ್ ನೀವು ನೋಡ್ಕೋಬಹುದು. ಇನ್ನೊಂದು ಇರುತ್ತೆ ಫಾರ್ಮ್ ನಂಬರ್ 12 ಅಂತ ಅಂದ್ರೆ ನಮೂನೆ 12 ನಿಯಮ 46 ಮೊಟೇಷನ್ ರಿಜಿಸ್ಟರ್ ಪ್ರತಿ. ಸೊ ಈ ರೀತಿ ಇರುತ್ತೆ ಅಂದ್ರೆ ಮೊಟೇಷನ್ ರಿಲೇಟೆಡ್ ಏನೇನು ರಿಜಿಸ್ಟರ್ ನಲ್ಲಿ ಎಲ್ಲ ಡೀಟೇಲ್ಸ್ ಏನಿರುತ್ತೆ ಅದು ನೀವು ಕೂಡ ಈ ರೀತಿ ನೋಡ್ಕೋಬಹುದು. ಜನರಲಿ ಮೊಟೇಷನ್ ಅಂತ ಇದ್ರೆ 7 ಡೇಸ್ ಅಥವಾ 15 ಡೇಸ್ ಅಂತ ಇರುತ್ತೆ. ಯಾವುದೇ ರೀತಿಯಾದ ಟ್ರಾನ್ಸಾಕ್ಷನ್ ರಿಲೇಟೆಡ್ ನಿಮಗೂ ಕೂಡ ಅಪ್ಡೇಟ್ಸ್ ಅಲರ್ಟ್ಸ್ ಅಥವಾ SMS ಬರಬೇಕು ಅಂತಂದ್ರೆ ಅದು ಕೂಡ ಆಪ್ಷನ್ ಇದೆ. ನೀವೇನು ಮಾಡಬಹುದು, ಇಲ್ಲಿ ರಿಜಿಸ್ಟರ್ಡ್ ಆಸ್ ಇಂಟರೆಸ್ಟೆಡ್ ಪಾರ್ಟಿ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಈ ರೀತಿ ಎಲ್ಲ ಡೀಟೇಲ್ಸ್ ಕಾಣಿಸುತ್ತೆ. ಸೊ ನಿಮ್ಮ ಆಧಾರ್ ನಂಬರ್ ಮತ್ತೆ ಮೊಬೈಲ್ ನಂಬರ್ ಹಾಕ್ಬಿಟ್ಟು ವೆರಿಫೈ ಮಾಡ್ಕೊಳ್ಳಿ. ಸೊ ನೀವು ಕೂಡ ಒಂದು ಇಂಟರೆಸ್ಟೆಡ್ ಪಾರ್ಟಿ ಆಗ್ತೀರಾ ಅಂಡ್ ಎಲ್ಲ ಅಲರ್ಟ್ಸ್ ಅಂಡ್ SMS ಕೂಡ ಅಥವಾ ಅಪ್ಡೇಟ್ಸ್ ಕೂಡ ನಿಮಗೂ ಕೂಡ ಅದು ಶೇರ್ ಆಗುತ್ತೆ. ಇಲ್ಲಿ ಇನ್ನೊಂದು ಆಪ್ಷನ್ ಕೂಡ ಕೊಟ್ಟಿದ್ದಾರೆ, ನೀವು ಮೇಲ್ಗಡೆ ಇಲ್ಲಿ ನೋಡ್ಕೋಬಹುದು. ಸೊ ಇಲ್ಲಿ ಈ ರೀತಿ ನೀವು ಎಲ್ಲ ಡೀಟೇಲ್ಸ್ ಅಂತಂದ್ರೆ ಮೊಟೇಷನ್ ಇರಬಹುದು ಅಥವಾ ಈ ಪೌತಿ ಇರಬಹುದು ಅಥವಾ ನಿಮ್ದು ಲ್ಯಾಂಡ್ ಕನ್ವರ್ಷನ್ ಇರಬಹುದು ಅಥವಾ ನಿಮ್ದು ಆ ರೆವೆನ್ಯೂ ಕೋರ್ಟ್ನಲ್ಲಿ ಏನಾದರೂ ಕೇಸ್ ನಡೀತಾ ಇದೆ ಅದು ಡೀಟೇಲ್ಸ್ ಕೂಡ ನೋಡ್ಕೋಬಹುದು ಅಥವಾ ನಿಮ್ದು ಏನಾದರೂ ರಿನ್ಯೂವೇಬಲ್ ಎನರ್ಜಿ ಅಥವಾ ಇಂಡಸ್ಟ್ರಿ ಅದ್ರ ರಿಲೇಟೆಡ್ ಏನಾದರೂ ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಅದು ಕೂಡ ನೀವು ಇಲ್ಲಿ ಟ್ರ್ಯಾಕ್ ಮಾಡ್ಕೋಬಹುದು.